ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ವರ್ಸಸ್ ಇಂಗ್ಲೆಂಡ್ ಲಾರ್ಡ್ಸ್ ಪಂದ್ಯ ಮೊದಲನೇ ದಿನ ಅಂತ್ಯಕ್ಕೆ ಇಂಗ್ಲೆಂಡ್ ಅವರು 251 4 ವಿಕೆಟ್ ಗುರು. ಸೊ ಇದನ್ನ ನೋಡ್ತಾ ಇದ್ರೆ ಇಂಗ್ಲೆಂಡ್ ಅವರು ಮೇಲುಗೈ ಸಾಧಿಸಿದಾರ ಮೊದಲನೇ ದಿನ, ಅಥವಾ ನಮ್ಮ ಭಾರತ ತಂಡ ಏನಾದ್ರು ಮೇಲುಗೈ ಸಾಧಿಸಿದಾರ, ಅಥವಾ ಇಬ್ಬರ ಮಧ್ಯೆ ಏನಾದ್ರು ಶೇರ್ ಆಯ್ತಾ ಅಂತ ಇದ್ರ ಬಗ್ಗೆ ಸ್ವಲ್ಪ ನೋಡೋಕ್ಕಿಂತ ಮುಂಚೆ ಈ ನಮ್ಮ ಜೋ ರೂಟ್ ಅಣ್ಣನ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ರೂಟ್ ಗುರು, ರೂಟ್ ಅಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇಂಗ್ಲೆಂಡ್ ಅವರು. ಆ ತರ ಹೂ ಅಂತ ಬರುತ್ತೆ ಸೌಂಡು. 99 ರನ್ ಗುರು, ಒಂದೇ ಒಂದ್ ರನ್ ಇಂದ ಇವಾಗ ಅಂದ್ರೆ ನಾಟ್ ಔಟ್ ಇದಾರೆ. ನಾಳೆ ಹೊಡೆದು ಸೆಂಚುರಿ ಮಾಡ್ತಾರ ಅಥವಾ ಏನಾದ್ರೂ ಆಗುತ್ತಾ ಅಂತ ಇದೊಂಥರ ಕುತೂಹಲದಿಂದ ಕಾಯ್ತಾ ಇರೋ ತರ ಇದೆ. ಸೊ 99 ರನ್ ಹೊಡಿತಾರಪ್ಪ ರೂಟು. ಬ್ಯಾಸ್ ಬಾಲ್ ಮರ್ತು ಎಲ್ಲ ಮರ್ತು, ಇವತ್ತಂತೂ ಇಂಗ್ಲೆಂಡ್ ಅವರು ಬ್ಯಾಸ್ ಬಾಲ್ ಮರ್ತಿದ್ರು ಅಂತಾನೆ ಹೇಳ್ಬೋದು. ಪಿಚ್ಗೆ ರೆಸ್ಪೆಕ್ಟ್ ಕೊಟ್ಟು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಸ್ಪೆಷಲಿ ಜೋ ರೂಟ್ ಗುರು ಅಣ್ಣ ಬಂದ್ ಕೂಡ್ಲೇನೆ ಸ್ವಲ್ಪ ಆ ಕಡೆ ಈ ಕಡೆ ಒಂಥರ ಎಡ್ಜ್ ಎಲ್ಲ ಆಗ್ತಾ ಅಂದ್ರೆ ಎಡ್ಜ್ ಆಗೋ ಚಾನ್ಸಸ್ ಎಲ್ಲ ಇದ್ವು ಗುರು. ಬಟ್ ಆಮೇಲೆ ಯಾವಾಗ ಇವರು ಬೇರೂರ್ದಾರಲ್ಲ ಪಿಚ್ಗೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ರೂಟ್ ಬ್ಯಾಟಿಂಗು. 99 ರನ್ ನಾಟ್ ಔಟು, 100ಗೆ ಇನ್ನೂ 1 ರನ್ ಬಾಕಿ ಇದೆ. ಸೊ ನಾಳೆ ಹೊಡಿತಾರೆ, ಅದೊಂಥರ ಕ್ರೇಜಿ ನೋಡ್ಬೇಕು ಗುರು. ಬಟ್ ಒಟ್ನಲ್ಲಿ ಡೇ 1 ಒಂಥರ ಹೇಳೋದಾದ್ರೆ ಸದ್ಯಕ್ಕೆ ಶೇರ್ಡ್ ಅಂತ ಅನಿಸ್ತಾ ಇದೆ. ಬಟ್ ಆದ್ರೂ ಸ್ಟಿಲ್ ಇಂಗ್ಲೆಂಡ್ ಸ್ವಲ್ಪ 55-45 ಅನ್ನೋ ತರ ಗುರು, ನಂಗೆ ಹಂಗ ಅನಿಸ್ತಾ ಇದೆ. ಸೊ ಡೇ 1 ಅಲ್ಲಿ ಏನೇನಾಯ್ತು ಏನೇನಿಲ್ಲ ಅಂತ ನೋಡ್ಕೊಂಡು ಬರೋದಾದ್ರೆ, ಬೆನ್ ಸ್ಟೋಕ್ಸ್ ಈ ಕಡೆ ಇಂಗ್ಲೆಂಡ್ ಪರವಾಗಿ ಟಾಸ್ ಗೆಲ್ತಾರೆ. ಗೆದ್ಬಿಟ್ಟು ಸೀದಾ ಡೈರೆಕ್ಟ್ ಆಗಿ ಗುರು ನಾನು ಬ್ಯಾಟಿಂಗೇ ಮಾಡ್ತೀನಿ ಅನ್ನೋ ತರ. ಟಾಸ್ ಗೆದ್ದಾಗ ಸೌಂಡೇ ಬರೋಲ್ಲ ಗುರು, ಬಟ್ ಬ್ಯಾಟಿಂಗ್ ಅಂತ ಅಂದಾಗ ಫುಲ್ ರಚ್ಗೆದ್ ಬಿಡ್ತಾರೆ ಜನ ಹೂ ಅಂತ. ಕೊನೆಗೂ ಬ್ಯಾಟಿಂಗ್ ತಗೊಂಡಲ್ಲ ಅಣ್ಣ ಫಸ್ಟ್ಗೆ ಅಂತ ಆ ತರ. ಸೊ ಇವ್ರು ಬ್ಯಾಟಿಂಗ್ ತಗೋತಾರೆ. ಈ ಕಡೆ ಪ್ಲೇಯಿಂಗ್ 11 ಅಲ್ಲಿ ಸ್ವಲ್ಪ ಚೇಂಜಸ್ ಏನಂದ್ರೆ ಸಿಂಪಲ್, ಜೋಫ್ರಾ ಆರ್ಚರ್ ಬಂದ ಅಣ್ಣ, ಅದು ಮೊದ್ಲೇ ಗೊತ್ತಿರೋದು ನಮ್ಗೆಲ್ಲ. ಪ್ಲೇಯಿಂಗ್ 11 ನಮ್ಮ ಇಂಡಿಯಾದ ಪರವಾಗಿ ಸ್ವಲ್ಪ ನೋಡ್ಬೇಕಾಗಿತ್ತು ಏನಾದ್ರು ಚೇಂಜಸ್ ಇರುತ್ತಾ ಅಂತ. ಬಟ್ ಸಿಂಪಲ್ ಗುರು, ಬುಮ್ರಾ ಅವ್ರು ಬಂದ್ರು ಪ್ರಸಿದ್ಧ ಅವ್ರ ಜಾಗದಲ್ಲಿ, ಇಷ್ಟೇ, ಮತ್ತೇನು ಬೇರೆ ಚೇಂಜಸ್ ಆಗ್ಲಿಲ್ಲ. ಆಮೇಲೆ ಈ ಕಡೆ ಇಂಗ್ಲೆಂಡ್ ಅವರು ಬ್ಯಾಟಿಂಗು ನಮ್ಮ ಜಾಕ್ ರೋಲಿ ಆಮೇಲೆ ಬೆನ್ ಡೆಕೆಟ್ ಇಬ್ರು ಬರ್ತಾರೆ. ಸೊ ಏನಂದ್ರೆ ಫಸ್ಟ್ ಒಂದ್ 4 ಓವರ್ ಸ್ವಲ್ಪ ಇವರು ಲೈನ್ ಅಂಡ್ ಲೆಂತ್ ಆ ಕಡೆ ಈ ಕಡೆ ಮಾಡಿದ್ರು. ಯಾಕೆ ಅಂದ್ರೆ ಇಲ್ಲಿ ಲಾರ್ಡ್ಸ್ ಅಲ್ಲಿ ಸ್ಲೋಪ್ ಇರೋದ್ರಿಂದ ನೀವು ಹಿಂಗ್ ಆಗ್ತಾ ಹೋದ್ರೆ ಸ್ವಲ್ಪ ಇನ್ನೂ ಜಾಸ್ತಿನೇ ಸ್ವಿಂಗ್ ಆಗ್ಬಿಟ್ಟು ಲೆಗ್ ಸೈಡ್ ಹೋಗ್ಬಿಡುತ್ತೆ. ಆ ತರ ಆಕಾಶ್ ದೀಪ್ದು ಸ್ವಲ್ಪ ಹಂಗೆ ಆಯ್ತು ಫಸ್ಟ್ ಒಂದ್ 2 ಓವರ್. ಆಮೇಲೆ ಬುಮ್ರಾದ್ ಸ್ವಲ್ಪ ಒಂದ್ 2 ಓವರ್ ಹಂಗೆ ಆಯ್ತು. ಬಟ್ ಆದ್ರೆ ಗುರು ಆಮೇಲೆ ಯಾವ ಲೆವೆಲ್ಗೆ ಬೌಲಿಂಗ್ ಮಾಡಿದ್ರು ಅಂದ್ರೆ ಲಕ್ಕೇ ಇರ್ಲಿಲ್ಲ ಅನ್ನೋ ತರ ಬೌಲಿಂಗ್ ಮಾಡಿದ್ರು. ಅಂದ್ರೆ ಎಡ್ಜ್ ಸ್ವಲ್ಪ ಈ ಕಡೆಯಿಂದ ಆ ಕಡೆ ಸ್ವಲ್ಪ ಇಷ್ಟಿಷ್ಟು ಎಡ್ಜ್ ಮಿಸ್ ಆಗ್ತಾ ಇತ್ತು ಅನ್ನೋ ತರ ಬೌಲಿಂಗ್ ಮಾಡ್ತಾ ಇದ್ರು ಗುರು. 13 ಓವರ್ ವರೆಗೂ ನಮ್ಗೆ ಲಕ್ಕೇ ಸಿಕ್ಕಿಲ್ಲ ಅನ್ನೋ ತರ. ಬಟ್ 13 ಓವರ್ಸ್ ಆದ್ಮೇಲೆ ಒಬ್ರು ಬರ್ತಾರೆ, ಗೋಲ್ಡನ್ ಆರ್ಮ್ ಲಕ್ಕಿ ಚಾಮ್ ಅನ್ನೋ ತರ. ಯಾರು ಅಂದ್ರೆ ನಮ್ಮ ನಿತೀಶ್ ಕುಮಾರ್ ರೆಡ್ಡಿ ಗುರು. ವಾಹ್ ಎಂತ ಬೌಲಿಂಗು ಆ ಟೈಮಲ್ಲಿ ಅಣ್ಣ ಬಂದ್ಬಿಟ್ಟು. ಅಂದ್ರೆ ವಿತೌಟ್ ಅಂದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಸೊ ಅಬೋ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ತರ ಅಣ್ಣ ಬೆನ್ ಡೆಕೆಟ್ ಏನಂದ್ರೆ ಅಣ್ಣನೇ ವಿಕೆಟ್ ಕೊಟ್ಟಂಗಿತ್ತು. ಬಟ್ ಆ ಟೈಮಲ್ಲಿ ಆ ವಿಕೆಟ್ ಬಂದಿದ್ದಂತೂ ಬೋನಸ್ ವಿಕೆಟ್ ಅನ್ನೋ ತರ ಇತ್ತು. ನಮ್ಮ ಯಾರು NKR ಅವ್ರಿಗೆ ಆ ಟೈಮಲ್ಲಿ ವೀಕ್ ಕಾನ್ಫಿಡೆನ್ಸ್ ಬಂತು ಅನ್ಸುತ್ತೆ ಗುರು. ಅದೇ ಓವರ್ ಅಲ್ಲಿ ಗ್ಯಾಪ್ ಅಲ್ಲಿ ಜಾಕ್ ರೋಲಿನ ಔಟ್ ಮಾಡ್ಬೇಕಾ, ಅದಂತೂ ಪೀಚ್ ಆಫ್ ಡೆಲಿವರಿ ಅಂತಾರೆ ನೋಡಿ. ಆ ತರ ಸೈಕ್ ಆಗಿತ್ತು ಆ ಬಾಲ್ ಅಂತ. ಸೊ ಜಾಕ್ ರೋಲಿ ಅಲ್ಲಿ ಔಟ್ ಆಗ್ತಾರೆ. 43 ರನ್ಗೆ 0 ವಿಕೆಟ್ ಇರೋರು 44 ರನ್ಗೆ 2 ವಿಕೆಟ್ ಇಂಗ್ಲೆಂಡ್ ಅವರು. ಅಲ್ಲಿಂದ ಪೋಪ್ ಮತ್ತೆ ಜೋ ರೂಟ್ ಬರ್ತಾರೆ. ಪೋಪ್ ಅಣ್ಣ ಫಸ್ಟ್ ಬಾಲ್ ಔಟ್ ಆಗಿರೋನೇನೋ ಆ ಗ್ಯಾಪ್ ಅಲ್ಲಿ ನಮ್ಮ ಅಂದ್ರೆ ಶುಭ್ಮನ್ ಗಿಲ್ ಅವ್ರಿಗೆ ಸ್ವಲ್ಪ ಅದು ಒಂಥರ ಅಂದ್ರೆ ಕೈಗೆ ಬಂದಂಗಿತ್ತು. ಒಂಚೂರು ಸ್ವಲ್ಪ ಟಫ್ ಚಾನ್ಸ್ ಅಂತ ಹೇಳ್ಬೋದು ಗುರು. ಅಂದ್ರೆ ಅವ್ರ ಮುಂದೆನೆ ಬೌನ್ಸ್ ಆಯ್ತಾ ಅಥವಾ ಸ್ವಲ್ಪ ಬೌನ್ಸ್ ಆಯ್ತಾ ಅಂದ್ರೆ ಪಿಚ್ ಆಯ್ತಾ ಗೊತ್ತಿಲ್ಲ. ಬಟ್ ಸ್ಟಿಲ್ ಏನೋ ಅದು ಆ ಟೈಮಲ್ಲಿ ಏನಾದ್ರು ಔಟ್ ಆಗಿದ್ದಿದ್ರೆ ಪಾಪ್ ಮಸ್ತಾಗಿರೋದು. ಈ ಕಡೆ ಜೋ ರೂಟು ಅಣ್ಣಂದು ಹಂಗೆ ಸ್ವಲ್ಪ ಫಸ್ಟ್ಗೆ ಟೆಂಟೇಟಿವ್ ಇದ್ರು, ಎಡ್ಜ್ ಎಲ್ಲ ಆಗೋ ಲಕ್ಷಣಗಳಿದ್ವು. ಅದು ಸ್ಪೆಷಲಿ ನಮ್ಮ NKR ಬೌಲಿಂಗ್ ಮಾಡ್ಬೇಕಾದ್ರೆ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದ ಅಣ್ಣ ಅಂತೂ. ಬಟ್ ಪೋಪ್ ಮತ್ತೆ ಜೋ ರೂಟ್ ಗುರು ಇಬ್ರು ಕ್ರೇಜಿ ಪಾರ್ಟ್ನರ್ಶಿಪ್ ಬಳಸ್ತಾರೆ. ಅದರಲ್ಲೂ ಸ್ಪೆಷಲಿ ಈ ಕಡೆ ಪೋಪ್ ಒಂದ್ ಲೆವೆಲ್ಗೆ ಅಣ್ಣ 44 ರನ್ ಏನೋ, ಅಂದ್ರೆ 108 ಬಾಲ್ 104 ಬಾಲ್ ಏನೋ ಆಡಿದಾನೆ ಅಣ್ಣ. 44 ಹೊಡಿತಾರೆ ಗುರು. ಅಂದ್ರೆ ಇವ್ರದ್ದು ಬ್ಯಾಸ್ ಬಾಲ್ ಅಪ್ರೋಚೇ ಇರ್ಲಿಲ್ಲ ಅನ್ನೋ ತರ. ಯಾಕಂತಂದ್ರೆ ಫಸ್ಟ್ ಸೆಷನ್ ಅಲ್ಲಿ ಇವ್ರದ್ದು ಏನೋ ಹತ್ತತ್ರ ಒಂದು 83 ಫಾರ್ 2 ಏನೋ ಇತ್ತು ಗುರು. ಆ ತರ 3.1 ಆ ತರ ಏನೋ ಇತ್ತು ಅಂದ್ಕೊಳ್ಳಿ ರನ್ ರೇಟು. ಆ ಟೈಮಲ್ಲಿ ಹಂಗ ಆಡಿದ್ರು ಫಸ್ಟ್ ಸೆಷನ್ ಅಲ್ಲಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಸೆಷನ್ ಇನ್ನೂ ಒಂದ್ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ ಆಡಿದ್ರು ಅಂತ. 70 ರನ್ಗೆ 2 ವಿಕೆಟ್ ಗುರು. ಸೊ ಅಂದ್ರೆ 153 ರನ್ಗೆ 2 ವಿಕೆಟ್ ಸೆಕೆಂಡ್ ಅಂದ್ರೆ 2 ಸೆಷನ್ ಮುಕ್ತಾಯ ಆದ್ಮೇಲೆ. ಸೊ ಇವರು ಸ್ವಲ್ಪ ಜಾಸ್ತಿನೇ ಸ್ಲೋ ಆಡಿದ್ರು ಸೆಕೆಂಡ್ ಸೆಷನ್ ಅಲ್ಲಿ. ಅಂಡ್ ಕ್ರೆಡಿಟ್ ಗೋಸ್ ಟು ನಮ್ಮ ಭಾರತ ತಂಡದ ಬೌಲಿಂಗ್ ಅವರು. ಯಾವ ಲೆವೆಲ್ಗೆ ಬೌಲಿಂಗ್ ಮಾಡಿದ್ರು ಅದು ಸೆಕೆಂಡ್ ಸೆಷನ್ ಅಲ್ಲಿ ಅಂದ್ರೆ ರನ್ಸೇ ಬಿಟ್ಕೊಳ್ಳಿಲ್ಲ. ಆ ತರ ಬೌಲಿಂಗ್ ಸೂಪರ್ ಬೌಲಿಂಗ್ ಮಾಡಿದ್ರು ಅಂತ. ಆಮೇಲೆ ಲಂಚ್ ಆದ್ಮೇಲೆ ಗುರು ನಮ್ಮ ಶುಭ್ಮನ್ ಗಿಲ್ ಅವರು ಗ್ಯಾಪ್ ಅಲ್ಲಿ ನಮ್ಮ ಬುಮ್ರಾಗೆ ಕೊಡ್ತಾರೇನಪ್ಪ ಅಂದ್ರೆ ಲಂಚ್ ಆದ್ಮೇಲೆ ಅಂತ ಅನ್ಕೊಂಡ್ರೆ ಬೌಲಿಂಗು ಸಡನ್ ಆಗಿ ರವೀಂದ್ರ ಜಡೇಜಾ ಕೊಡ್ತಾರೆ. ಇಲ್ಲಿ ಪೋಪ್
ಅಣ್ಣ ಪೋಪ್ ಬಂದ ಕೂಡಲೇ ಕಾನ್ಸಂಟ್ರೇಷನ್ ಇಲ್ಲ ಏನಿಲ್ಲ, ಅಣ್ಣ ಪಟಕ್ ಅಂತ ಔಟ್ ಆಗ್ಬೇಕಾ. ಅದು ಸೂಪರ್ ಆಗಿ ಕ್ಯಾಚ್ ಹಿಡಿದ್ರು ನಿಮ್ಮೆಲ್ಲರ ನೆಚ್ಚಿನ ಧ್ರುವ್ ಜುರೇಲ್ ಗುರು. ಸೊ ಧ್ರುವ್ ಜುರೇಲ್ ಯಾಕೆ ಬಂದ್ರು ಇಲ್ಲಿ ಅಂತಂದ್ರೆ, ನಮ್ಮ ರಿಷಬ್ ಪಂತ್ ಅವ್ರಿಗೆ ಇಂಡೆಕ್ಸ್ ಫಿಂಗರ್ ಇಂಜುರಿ ಆಯ್ತು ಗ್ಯಾಪ್ ಅಲ್ಲಿ. ಸೊ ಅದಕ್ಕೋಸ್ಕರ ಧ್ರುವ್ ಜುರೇಲ್ ಬಂದ್ರು. ಅಂದ್ರೆ ಬ್ಯಾಟಿಂಗ್ ನಾಳೆ ಆಡ್ತಾರೆ. ಅಂದ್ರೆ ರಿಷಬ್ ಪಂತ್ ಅವ್ರದ್ದು ಏನ್ ಬ್ಯಾಟಿಂಗ್ ಅದೇನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಕೀಪಿಂಗ್ ನೋಡ್ಬೇಕು ಏನಂತ ಸದ್ಯದ ಪರಿಸ್ಥಿತಿಗೆ ನೋಡೋದಾದ್ರೆ. ಸೊ ಈ ಕಡೆ ಧ್ರುವ್ ಜುರೇಲ್ ಸಕ್ಕದ ಕ್ಯಾಚ್ ಹಿಡಿತಾರಪ್ಪ ಅದಂತೂ. ಅದು ಪೋಪ್ ವಿಕೆಟ್ ಅಲ್ಲಿ ಹೋಗುತ್ತೆ, 44 ಹೊಡೆದು ಔಟ್ ಆಗ್ತಾನೆ ಅಣ್ಣ. ಆಮೇಲೆ ಹ್ಯಾರಿ ಬ್ರೂಕ್ ನಂಬರ್ 1 ಬ್ಯಾಟರ್ ಈ ಕಡೆ, ನಂಬರ್ 1 ಬೌಲರ್ ಈ ಕಡೆ ಬುಮ್ರಾ. ಗುರು ಏನ್ ಕ್ರೇಜಿ ಬಾಲ್ ಅಪ್ಪ ಅದು. ಜುಪ್ ಅಂತ ನಿಬ್ಬೇಕರ್ ಬಂದ್ಬಿಡ್ತು, ಪಕ್ ಅಂತ ಬೋಲ್ಡ್ ಆಗದ. ಬ್ರೂಕ್ ನಂಬರ್ 1 ಬ್ಯಾಟರ್ಗೆ ಚಮಕ್ ಕೊಟ್ಬಿಟ್ರು ನಮ್ಮ ಬುಮ್ರಾ ಅವರು ಅಂತ ನಿಬ್ಬ್ಯಾಕ್ ಹಾಕ್ಬಿಟ್ಟು. ಅಂದ್ರೆ ಏನ್ ಗೊತ್ತಾ, ಫಸ್ಟ್ ಸೆಷನ್ ಸೆಕೆಂಡ್ ಸೆಷನ್ ಅಲ್ಲಿ ವಿಕೆಟ್ಸೇ ಬಿದ್ದಿಲ್ಲ ನಮ್ಮ ಬುಮ್ರಾ ಅವ್ರಿಗೆ. ಏನಪ್ಪಾ ಬುಮ್ರಾ ಅವ್ರಿಗೆ ವಿಕೆಟ್ಸ್ ಬಿದ್ದಿಲ್ಲ ಅನ್ನೋ ತರ ಆಗಿತ್ತು. ಬಟ್ ಸಡನ್ ಆಗಿ ಹ್ಯಾರಿ ಬ್ರೂಕ್ ವಿಕೆಟ್ ತೆಗಿತಾರೆ ಗುರು. ಅದು ಸೂಪರ್ ಆಗಿ ಬಂತು. ಆ ಟೈಮಲ್ಲಿ 172 ರನ್ ಏನೋ ಆಗಿರುತ್ತೆ. ಆ ಟೈಮಲ್ಲಿ 4ನೇ ವಿಕೆಟ್ ಏನೋ ಹೋಗುತ್ತೆ, 172 173 ಆ ತರ. ಸೊ ಆಮೇಲೆ ನೋಡೋದಾದ್ರೆ ಗುರು, ಈ ಕಡೆ ಬೆನ್ ಸ್ಟೋಕ್ಸ್ ಮತ್ತೆ ಜೋ ರೂಟ್ ಇಬ್ರು ಸೇರ್ಬಿಟ್ಟು ಗುರು 78 ರನ್ ಪಾರ್ಟ್ನರ್ಶಿಪ್. ಅದು 168 ಬಾಲ್ ಅಲ್ಲಿ ಸ್ಲೋ ಆಡಿದ್ದಾರೆ. ಬಟ್ ಬ್ಯಾಸ್ ಬಾಲ್ ಅಪ್ರೋಚ್ ಇಲ್ವೇ ಇರಲಿಲ್ಲ. ಬ್ಯಾಸ್ ಬಾಲ್ ಅಪ್ರೋಚ್ಗಂತೂ ಕಡಿವಾಣ ಹಾಕಿದ್ದಾಯ್ತು. ಬಟ್ ಇವರಿಬ್ರು ಒಂಥರ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. 78 ರನ್ ಪಾರ್ಟ್ನರ್ಶಿಪ್. ಈ ಪಾರ್ಟ್ನರ್ಶಿಪ್ ಇನ್ನೂ ಬ್ರೇಕ್ ಆಗಿಲ್ಲ ಗುರು. ಕೊನೆವರೆಗೂ ಇವರಿಬ್ರು ಹಂಗೆ ತಗೊಂಡ್ ಬಂದ್ರು ಪಾರ್ಟ್ನರ್ಶಿಪ್. ಬಟ್ ಸಕ್ಕದಾಗ ಆಡಿದ್ದಾರೆ. ಈ ಕಡೆ ಬೆನ್ ಸ್ಟೋಕ್ಸ್ ಒಂಥರ ಗ್ಯಾಪ್ ಅಲ್ಲಿ ಅಣ್ಣ ಆ ಒಂದು ಅಂಪೈರ್ಸ್ ಕಾಲ್ ಬರುತ್ತೆ ಗುರು, ನಿತೀಶ್ ಕುಮಾರ್ ರೆಡ್ಡಿ ಅವ್ರು ಬೌಲಿಂಗ್ ಮಾಡ್ಬೇಕಾದ್ರೆ. ಅಲ್ಲೂ ಸ್ವಲ್ಪ ಲಕ್ಕಿ ಇದ್ದ ಅಣ್ಣ ಅಂತ ಹೇಳ್ಬೋದು. ಬಟ್ ಏನೇ ಹೇಳಿ ಸ್ಪೆಷಲಿ ಜೋ ರೂಟ್ ಗುರು ಅಣ್ಣ ಅಂತೂ 103ನೇದೇನೋ ಹಾಫ್ ಸೆಂಚುರಿ ಅಂತ ಹೇಳಿ ಏನೇನೋ ರೆಕಾರ್ಡ್ಸ್ ಇದಾವೆ ನಮ್ಮ ಜೋ ರೂಟ್ ಅವ್ರದ್ದು. ನೋಡ್ಬೇಕು ನಾಳೆ ಸೆಂಚುರಿ ಹೊಡಿತಾರ ಅಥವಾ ನಮ್ಮವ್ರು ಏನಾದ್ರು ಕಡಿವಾಣ ಹಾಕ್ತಾರ. ಸೊ ನೋಡ್ಬೇಕು. ಆಮೇಲೆ ನಾಳೆ ಒಂಚೂರು ಮಾತಾಡು ಗುರು ಅಂತಂದ್ರೆ ಡೇ 2 ಸಿಂಪಲ್ 350 ಒಳಗಡೆ ಹೆಂಗಾದ್ರೂ ಮಾಡಿ ಆಲ್ಔಟ್ ಮಾಡ್ಬೇಕು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹತ್ತತ್ರ 400 ಏನಾದ್ರು ಹೋದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಗುರು. ಇದೊಂಥರ ಪಿಚ್ಚು, ಸ್ಪೈಸಿ ಪಿಚ್ಚು. ಅಂದ್ರೆ ಬೌಲರ್ಸ್ಗೆ ಹೆಲ್ಪ್ ಇದೆ ಅನ್ನೋ ತರ ಇದೆ ಪಿಚ್ಚು. ಸೊ ಆ ತರ ನೋಡೋದಾದ್ರೆ ವಿತಿನ್ 350 ಲೆಸ್ ದೆನ್ 350 ಏನಾದ್ರು ಇವರು ಸ್ವಲ್ಪ ಕಡಿವಾಣ ಹಾಕಿದ್ರೆ ಮಸ್ತಾಗಿರುತ್ತೆ, ಬೇಗ ಆಲ್ಔಟ್ ಮಾಡ್ಲಿ ಅಂತ. ಪ್ರಾಬ್ಲಮ್ ಇರೋದು ಜೇಮಿ ಸ್ಮಿತ್. ಅವನು ಅಣ್ಣ ಇವಾಗ ರೂಟು ಸ್ಲೋ ಆಗಾಡಿ ಜೇಮಿ ಸ್ಮಿತ್ ಪಟ ಅಂತ ಹೊಡೆದ್ರೆ ಏನ್ ಮಾಡೋದು. ಸೊ ನೋಡ್ಬೇಕು. ಬಟ್ ನಮ್ಗೆ ಅಡ್ವಾಂಟೇಜ್ ಏನು ಅಂದ್ರೆ ಇವಾಗ ನ್ಯೂ ಬಾಲ್ ಇದೆ ನಮ್ಮ ಕೈಯಲ್ಲಿ. ಸೊ ನಾಳೆ ಬುಮ್ರಾ ಅಂಡ್ ಕೋ ಏನ್ ಮಾಡ್ತಾರೆ ನೋಡ್ಬೇಕು. ನಮ್ಮ ಬುಮ್ರಾ ಆಯ್ತು, ಆಮೇಲೆ ನಮ್ಮ ಆಕಾಶ್ ನಮ್ಮ ದೀಪಣ್ಣ ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತ ಅನ್ನಿಸ್ತು ಬೌಲಿಂಗ್ ಅಲ್ಲಿ. ಯಾಕಂದ್ರೆ 75 ರನ್ ಕೊಟ್ಟಿದ್ದಾರೆ ಗುರು, 0 ವಿಕೆಟ್, ಸ್ವಲ್ಪ ಹೊಡ್ಸ್ಕೊಂಡ್ರು. ಬಟ್ ಸ್ಟಿಲ್ ಇರ್ಲಿ ಪರವಾಗಿಲ್ಲ, ನೋಡೋಣ ನಾಳೆ ಹೆಂಗಾದ್ರು ಕಂಬ್ಯಾಕ್ ಮಾಡಲಿ, ಸೂಪರ್ ಆಗಿ ಕಂಬ್ಯಾಕ್ ಮಾಡಲಿ. ಬಟ್ ಏನ್ ಹೇಳಿ, ಎಂಡ್ ಆಫ್ ದ ಡೇ ಪಿಕ್ ಆಫ್ ದ ಬೌಲರ್ ಯಾರು ಗುರು ನಿಮ್ಗೆ ಡೇ 1 ಅಂತ ಕೇಳಿದ್ರೆ ನಿಮ್ಮೆಲ್ಲರ ನೆಚ್ಚಿನ NKR ಬ್ಯಾಟ್ಸ್ಮನ್ ಅಂತ ಗೊತ್ತಿರೋದು ಜೋ ರೂಟ್ 99. ಸೊ ನೋಡೋಣ ನಾಳೆ ಏನ್ ಮಾಡ್ತಾರೆ ಅಂತ. ಅಂಡ್ ನಿಮ್ಗೆ ಏನ್ ಅನ್ಸುತ್ತೋ ಈ ಡೇ 1 ನೋಡಿದ್ರೆ ಏನ್ ಅನಿಸ್ತಾ ಇದೆ, ಯಾರು ಮೇಲುಗೈ ಸಾಧಿಸಿದ್ದಾರೆ ಅಂತ ಏನ್ ಅನಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ನಾಳೆನೂ ಕೂಡ ಗುರು ಡೇ 2 ಎಷ್ಟು ಬೇಗ ಇವ್ರನ್ನ ಆಲ್ಔಟ್ ಮಾಡ್ಬೇಕು ಅಂತ ನಿಮ್ ತಲೆಯಲ್ಲಿ ಏನಾದ್ರು ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.